ಇವತ್ತು ಒಬ್ಬರು ಸಚಿವರು ನಿನ್ನೆ ಅದೇತು ಸಂವಾದ ಕಾರ್ಯಕ್ರಮ ಮಾಡಿ ಅಲ್ಲಿ ಹೇಳಿದ್ದಾರೆ ರೈತರ ಆತ್ಮಹತ್ಯೆ ಸಂಖ್ಯೆ ಕರ್ನಾಟಕದಲ್ಲಿ ಕಡಿಮೆ ಆಗಿದೆ ಅಂತ. ನಾನು ಇತ್ತೀಚೆಗೆ ಒಂದು 2-3 ದಿನಗಳ ಹಿಂದೆನೆ ಒಂದು ಸರ್ವೆ ಬಂದಿರತಕ್ಕಂಥದ್ದು NCR ಅಲ್ಲ NCRME ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಒಂದು ಸರ್ವೆ ಏನಾಗಿದೆ 2023 ಆ ಒಂದು ವರ್ಷದಲ್ಲಿ 2400 ರೈತರ ಆತ್ಮಹತ್ಯೆ ಆಗಿದೆ. 2024ರಲ್ಲಿ 2900 ರೈತರ ಆತ್ಮಹತ್ಯೆ ಆಗಿದೆ ಕರ್ನಾಟಕದಲ್ಲಿ. ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ನಂತರ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಈ ಒಂದು ಆತ್ಮಹತ್ಯೆ ಪ್ರಕರಣಗಳನ್ನು ಎಷ್ಟು ಜಾಣತನದಲ್ಲಿ ಮುಚ್ಚಿಟ್ಟಿದ್ದಾರೆ ಇಲ್ಲಿಯವರೆಗೆ. ಯಾರಾದರೂ ಇವತ್ತು ಈ ಆತ್ಮಹತ್ಯೆ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ಸಂಪೂರ್ಣ ನಿಂತಿದೆ ಅಂತಕ್ಕಂಥದ್ದನ್ನು ಇವತ್ತು ನೆನ್ನೆ ದಿನ ಒಬ್ಬ ಮಂತ್ರಿ ಹೇಳಿದ್ದಾರೆ ಕಡಿಮೆ ಆಗ್ಬಿಟ್ಟಿದೆ ಅಂತ. ಈಗ ಅವ್ರ ನಾಯಕತ್ವದಲ್ಲಿ ಇಲ್ಲಿ ಅಂಕಿಅಂಶಗಳು ಬಂದಿದೆ. ಸುಮಾರು 2023-24 2 ವರ್ಷದಲ್ಲಿ 5,000ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಇದು ಸಾಧನೆ. ಈ ರಾಜ್ಯದಲ್ಲಿ ಇವತ್ತು ಈ ಒಂದು ರೈತರ ಆತ್ಮಹತ್ಯೆಗಳಾಗಿರ್ತಕ್ಕಂಥ ದಾಖಲೆಗಳನ್ನು ಸಮರ್ಪಣೆ ಮಾಡಲಿಕ್ಕೆ ತುಮಕೂರಿಗೆ ಹೋಗಿದ್ದಾರೆ. ಇವತ್ತು ಬೆಳಗ್ಗೆನೂ ಸಹ ಒಂದು ಪತ್ರಿಕೆಯಲ್ಲಿ ಯಾರೋ ಒಂದು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಸಣ್ಣ ವಿಷಯ ಬಂದಿದೆ. ಇವತ್ತು ಇಲ್ಲಿ ಎಷ್ಟರ ಮಟ್ಟಿಗೆ ಈ ಸರ್ಕಾರದ ವಿಷಯಗಳನ್ನು ಮುಚ್ಚಿಡ್ತಕ್ಕಂಥಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯದ ಅಭಿವೃದ್ಧಿ ಬೆಂಗಳೂರು ನಗರ ನೆನ್ನೆ ದಿನವೂ ನೋಡೋದು ಅದೇ ಒಂದು 10 ನಿಮಿಷ ಮಳೆ ಬಂದ ತಕ್ಷಣ ಹಲವಾರು ಭಾಗದಲ್ಲಿ ಇವತ್ತು ನೀರು ನಿಂತು ಹಲವಾರು ಲೋ ಪ್ರದೇಶಗಳಲ್ಲಿ ಇವತ್ತು ನೀರು ತುಂಬತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಅದರಿಂದ ಈ ಸರ್ಕಾರದ ಇವತ್ತಿನ ಸಮಾವೇಶ ಏನಿದೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋದು ಅದನ್ನು ಸರ್ಕಾರದಿಂದಲೇ ಖರ್ಚು ಮಾಡ್ತಾರೆ. ಸರ್ಕಾರದಿಂದ ಜನ ತರೋದು ಸರ್ಕಾರವೇ ತರಬೇಕು. ಎಲ್ಲ ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಕರ್ಕೊಂಬರ್ಬೇಕು ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಟು 6 ಜನ ಹೊಡಿತಾರೆ. ಇದು ನಡೀತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇವರು ಕಾರ್ಯಕ್ರಮ ಮಾಡೋಕ್ಕವ್ರು ಬರಬೇಕಲ್ಲ ಜನ. ಅದರಿಂದ ಸರ್ಕಾರದ ಅಧಿಕಾರಿಗಳ ಮುಖಾಂತರ ಸರ್ಕಾರದ ದುಡ್ಡಿನಲ್ಲಿ ಈ ಒಂದು ಸಮಾವೇಶಗಳ ಮುಖಾಂತರ ರಾಜ್ಯದಲ್ಲಿ ಯಾವೊಂದು ರೈತ ಕುಟುಂಬಗಳ ಆತ್ಮಹತ್ಯೆಗಳು 5,000ಕ್ಕೂ ಹೆಚ್ಚಿನ ಕುಟುಂಬಗಳು ಇವತ್ತು 2 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಹೇಳೋದಲ್ಲ, ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವರದಿ, ಒಂದು ಪ್ರಮುಖ ಪತ್ರಿಕೆಯಲ್ಲಿ. ಅದರಿಂದ ಈ ಸರ್ಕಾರ ಇವತ್ತು ರೈತರ ಜೀವನದ ಮೇಲೆ ಇವತ್ತು ಏನು ಅವರ ಬದುಕನ್ನು ಸರಿಪಡಿಸದೆ ಇವತ್ತು ಅವರ ಸಮಾಧಿ ಮೇಲೆ ಈ ಒಂದು ಪ್ರದರ್ಶನ ಮಾಡ್ಕೊಂಡು ಹೊರಟಿದ್ದಾರೆ. ನಿಜಕ್ಕೂ ಖಂಡನೀಯ ಅನ್ನೋದು ನನ್ನ ಅಭಿಪ್ರಾಯ.